ಕೃತಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿ ಅಂಬೇಡ್ಕರ್ ಭವನದ ಸುತ್ತಮುತ್ತಲು ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಬಂಡಿ ತೆರವು ಮಾಡಿದ ನಗರಸಭೆ ಅಧಿಕಾರಿಗಳು. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ನಿರ್ಮಾಣಗೊಂಡು ಇದೇ ತಿಂಗಳು 22ರಂದು ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತಲು ಸುಂದರವಾಗಿ ಆಕರ್ಷಣೆಗೊಳ್ಳಲು ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸಚಿವ ಈಶ್ವರ್ ಖಂಡ್ರೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಸೇರಿದಂತೆ ಇನ್ನೂ ಕೆಲ ಸಚಿವರು ಬರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತಲು ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಬಂಡಿಯನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದರು. ಗುರುಭವನದ ಮುಂದೆ ಒತ್ತುವರಿ ಮಾಡಿಕೊಂಡು ಇಟ್ಟಿದ್ದ ತಳ್ಳುವ ಬಂಡಿ ಮತ್ತು ಭವನದ ಹಿಂಭಾಗದಲ್ಲಿ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಯನ್ನು ನಗರಸಭೆ ಅಧಿಕಾರಿಗಳು ಯಾವುದೇ ಬೇರೆ ಸ್ಥಳವನ್ನು ತೋರಿಸದೆ ಏಕಾಏಕಿ ಬಂದು ತೆರವು ಮಾಡಿದ್ದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಪೆಟ್ಟಿಗೆ ಅಂಗಡಿ ಮಾಲೀಕ ಮತ್ತು ತಳ್ಳುವ ಬಂಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಅಧಿಕಾರಿಗಳು ತಳ್ಳುವ ಬಂಡಿ ಮಾಲೀಕರಿಗೆ ಮೊದಲು ಸ್ಥಳವನ್ನು ನಿಯೋಜನೆ ಮಾಡಿ ನಂತರ ತೆರವುಗೊಳಿಸಬೇಕಾಗಿತ್ತು. ಆದರೆ ಅಧಿಕಾರಿಗಳು ಬಂದು ಸ್ಥಳವನ್ನು ತೋರಿಸದೆ ಏಕಾಏಕಿ ಬಂದು ಒಂದು ದಿನ ಕಾಲಾವಕಾಶ ಕೊಟ್ಟರೆ ನಾವು ಯಾವ ರೀತಿ ಬಂಡಿಯನ್ನು ಹಾಕಿಕೊಳ್ಳಬೇಕೆಂದು ತಳ್ಳುವ ಬಂಡಿ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. टाइगर छोड़ो जाल ಹೋಗಿ ಆಯ್ತು ಸಾಯಂಕಾಲ ಹೋಗಿ ಮಾಡ್ಕೊಡ್ತೀನಿ ಹೇಳ್ತಾರೆ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಸರ್ ಇವತ್ತು ಸಾಯಂಕಾಲ ಮಾಡ್ಕೊಡ್ತೀವಿ ನಗರದ ವಿವಿಧ ಕಾರ್ಯಕ್ರಮಗಳ ಒಂದು ಉದ್ಘಾಟನೆ ಇರೋದರಿಂದ 22ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ
ಮಂತ್ರಿಗಳು ನಗರಕ್ಕೆ ಆಗಮಿಸಿದ ಸ್ವಚ್ಛತೆ ಕಾಪಾಡಲು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಅದರಂತೆ ಅಂಬೇಡ್ಕರ್ ಭವನದ ಹಿಂದೆ ಸುಮಾರು ವರ್ಷಗಳಿಂದ ಏನು ಅನಧಿಕೃತವಾಗಿ ಈಗಾಗಲೇ ಕಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದೆ. ಅವರು ಸಾಕಷ್ಟು ಬಾರಿ ಮೌಖಿಕವಾಗಿ ಸಹ ಹೇಳಿದ್ದೀವಿ ತೆರವು ಮಾಡಿ, ಯಾಕಂದರೆ ಇದು ಸರ್ಕಾರಿ ಜಾಗ ಅಂತ. ಸೊ ಮಾಡಿರಲಿಲ್ಲ. ಸೊ ಇವತ್ತು ಅವ್ರಿಗೂ ಸಹ ಒಂದು ದಿನದ ಮಟ್ಟಿಗೆ ಟೈಮ್ ಕೊಟ್ಟಿದ್ದೀವಿ, ಸಂಜೆ ಒಳಗಡೆ ತೆರವು ಮಾಡಲಿಕ್ಕೆ. ಅವರು ಸಹ ಒಪ್ಕೊಂಡಿದ್ದಾರೆ, ತೆರವು ಮಾಡ್ತಾಯಿದ್ದಾರೆ. ಪೊಲೀಸ್ ಇಲಾಖೆಯವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಎಲ್ಲ ನಗರದಲ್ಲಿರುವಂಥ ಸಾರ್ವಜನಿಕರಿಗೆ ಮೀಸಲಿಟ್ಟಂಥ ಒಂದು ಫುಟ್ಪಾತಲ್ಲಿ ಏನಿದ್ದಾವೆ ಮತ್ತೆ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇವೆ. ಈಗಾಗಲೇ ಗುರುಬಂದು ಮುಂದೆ ಇರುವಂಥ ಒಂದು ಪೆಟ್ಟಿಗೆ ಅಂಗಡಿಗಳು ಏನು ಇಟ್ಕೊಂಡು ಫುಟ್ಪಾತನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾವೆ, ಅದನ್ನು ಸಹ ತೆಗಿತಾ ಇದ್ದೀವಿ. ಜೊತೆಗೆ ಎಲ್ಲ ಕ್ಲೀನಿಂಗ್ ಹೆಚ್ಚಿನ ಸಹ ಒಂದು ಆದ್ಯತೆ ಕೊಟ್ಟು ಇವತ್ತಿಂದ ಸ್ವಚ್ಛತೆಯೂ ಸಹ ನಗರದ ವಿವಿಧ ರಸ್ತೆಗಳ ಇಕ್ಕಲುಗಳಲ್ಲಿರುವಂಥ ಒಂದು ಕಲ್ಲು ತೆಗೆಯೋದಾಗೋದು ಎಲ್ಲ ಮಾಡ್ತಾ ಇದ್ದೀವಿ.